ನನ್ನ ಕ್ಲೋಸ್ ಫ್ರೆಂಡ್ಸ್ ಒಂದು 8-10 ಜನ ಇದ್ದಾರೆ. ಅವ್ರಿಗೊಂದು ರೆಗ್ಯುಲರ್ ಕಂಪ್ಲೇಂಟ್ ಇತ್ತು ನನ್ನ ಮೇಲೆ. ಅಂದರೆ, ಗುರು ನೀ ಸಿನಿಮಾ ಏನೋ ಚೆನ್ನಾಗಿ ಮಾಡ್ತೀಯಾ, ಆದರೆ ಹೀರೋಯಿನ್ ಸ್ವಲ್ಪ ಕಾಸ್ಟಿಂಗಲ್ಲಿ ಭಾಳ ನೀನು ಎಡವುತ್ತಾ ಇದೆಯಾ ನೀನು ಅಂತ. ಬರೀ ಟೌನ್ ಸಬ್ಜೆಕ್ಟ್ ಮಾಡ್ತೀಯಾ, ಆ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋಂಗೆ ನೀನು ಹೀರೋಯಿನ್ನ ಸೆಲೆಕ್ಟ್ ಮಾಡ್ತೀಯಾ, ಇನ್ನೂ ಒಂಚೂರು ನೀನು ಅರ್ಬನ್ ಮಾಡೋದು ಯಾವಾಗ, ಮತ್ತು ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಹೀರೋಯಿನ್ನ ಕಾಸ್ಟ್ ಮಾಡೋದು ಯಾವಾಗ, ಆವಾಗಲೇ ನೀನು ಕಮರ್ಷಿಯಲ್ ಡೈರೆಕ್ಟರ್ ಆಗೋದು ಅಂತ ಹೇಳ್ತಿದ್ರು. ಅನ್ಲಾಕ್ ರಾಘವ್ ಫಸ್ಟ್ ಲುಕ್ ಬಿಟ್ಟ ಮೇಲೆ ಅವರು ರೇಚಲ್ ಅವ್ರನ್ನ ನೋಡಿ, ಈಗ ನೀನು ಕಮರ್ಷಿಯಲ್ ಡೈರೆಕ್ಟರ್ ಅದೇ ಅಂತ ನನ್ನ ಫ್ರೆಂಡ್ಸು ನನಗೆ ಕೊಟ್ಟಂಥ ಕಾಂಪ್ಲಿಮೆಂಟು. ಸೊ ಅದನ್ನು ನಾವು ಬರೀ ಫೋಟೋದಲ್ಲಿ ಅಷ್ಟೇ ಅಲ್ಲ, ಈಗ ಸಿನಿಮಾ ನೋಡಿದ್ವಿ ನೀವು, ಮೂಡ್ಸ್ ಆಫ್ ರಾಘವ ಟೀಸರ್. ಸೊ ಎಲ್ಲ ಎಲಿಮೆಂಟ್ಸ್ ಇರುವಂಥ ಎಲ್ಲ ಸ್ಪೈಸಸ್ನು ಕರೆಕ್ಟಾಗಿ ಬ್ಲೆಂಡ್ ಮಾಡಿ ಒಂದು ಒಳ್ಳೆ ಡಿಶ್ ಮಾಡಿರೋದೇ ಇದು ಏನೋ ಅನ್ಲಾಕ್ ರಾಘವ. ನೀವು ಥಿಯೇಟ್ರಲ್ಲಿ ಬಂದರೆ ಇದೊಂದು ಹೊಟ್ಟೆ ತುಂಬ ಒಂದು ಟೇಸ್ಟಿ ಫುಡ್ನ ತಿನ್ನೋದಲ್ಲಂತೂ ಏನು ಸಂಶಯ ಇಲ್ಲ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಆ್ಯಂಡ್ ನಾನು ಮಿಲಿನ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಹೀರೋ ಅನ್ನೋದಕ್ಕಿಂತ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಎಮೋಷನ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಸಾಂಗ್ಸ್ ಇರ್ಬೋದು. ಸೊ ಆ ಇಂಟೆನ್ಷನಿಂದನೇ ನಾವು ಈ ಪ್ಲ್ಯಾನ್ ಮಾಡಿದ್ದು. ಅಂದರೆ ಒಂದು ರಾಗ ಒಂದೇ ಒಂದು 3 ಮೂಡ್ಸ್ ತೋರಿಸ್ಬಿಡೋಣ, ಆವಾಗ ಎಲ್ಲ ಎಲಿಮೆಂಟ್ಸು ತೋರಿಸ್ದಂಗಾಗುತ್ತೆ ಹುಡುಗಂದು ಅಂತ. ಆ್ಯಂಡ್ ನೀವೆಲ್ಲ ವಿಟ್ನೆಸ್ ಮಾಡಿದ್ದೀರಿ ಅದನ್ನು, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಅಂತ. ಆ್ಯಂಡ್ ಈವನ್ ಕಮಿಂಗ್ ಟು ರೇಚಲ್, ಅವರು ಬೇಸಿಕಲಿ ಮಲಯಾಳಿ ಆಗಿದ್ರೂ ಕನ್ನಡನ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕಲಿತು ಇಡೀ ಸಿನಿಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಅಷ್ಟು ಆ ಎಮೋಷನ್ಸ್ನ ಅಷ್ಟು ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅವರು ಇದಕ್ಕಿಂತ ಮುಂಚೆ ಲವ್ ಮಾಕ್ಟೇಲ್ 2 ಭಯಂಕರ ಫೇಮಸ್ ಆಗಿತ್ತು. ಆ್ಯಂಡ್ ಇವರ ಕ್ಯಾರೆಕ್ಟರು ತುಂಬಾ ಫೇಮಸ್ ಆಗಿತ್ತು. ಬಟ್ ಸ್ಟಿಲ್ ನಮ್ಮ ಜೊತೆ ಬಂದಮೇಲೆ ಅದು ಯಾವುದೇ ಹೆಡ್ ವೈಟ್ ಇಲ್ಲದೆ ಅಷ್ಟೇ ಕಂಫರ್ಟಬಲ್ ಆಗಿ ನಮ್ಮ ಜೊತೆ ಜೆಲ್ಲಾಗಿ, ಈಗ ಅಲ್ಲಿ ಆ ಸಾಂಗಲ್ಲಿ ನೋಡಿದ್ರಿ ಎಲ್ಲ ಉಲ್ಟಾ ನೀತಾಕಿ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಶಿ ವಾಸ್ ವೆರಿ ಗುಡ್ ಥ್ರೂ ಔಟ್ ದ ಶೂಟ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್. ಇನ್ನು ಮಂಜು ಸರ್ ಬಗ್ಗೆ ಹೇಳಂಗೆ ಇಲ್ಲ, ಅವರು ನನಗಿಂತ ಒಂದು ಪಟ್ಟು ಪ್ಯಾಷನೇಟ್ ಸಿನಿಮಾಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಆ ಸಿನಿಮಾನ ಅಷ್ಟು ಪ್ರೀತಿಯಿಂದ ಪ್ಯಾಷನೇಟ್ ಆಗಿ ಅನ್ಲಾಕ್ ರಾಘವ ಮಾಡಿದ್ದಾರೆ. ಈಗ ಮೊನ್ನೆ ನಾವು ಒಂದು 10 days ಬ್ಯಾಕು ಒಂದು ಪ್ರಿವ್ಯೂ ಶೋ ನೋಡಿದ್ವಿ, ಟೆಕ್ನಿಕಲ್ ಶೋ. ಆ ಸಿನಿಮಾ ನೋಡಿದ್ಮೇಲೆ ಪ್ರೊಡ್ಯೂಸರ್ಗೆ, ನಮ್ಮ ಮಂಜು ಸರ್ಗೆ ಮತ್ತು ಗಿರೀಶ್ ಸರ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದು ಪ್ರಾಜೆಕ್ಟ್ ಮೇಲೆ. ಸೊ ಹೆಚ್ಚಿನ ಹುರುಪಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟ್ರಿಗಿಂತ ಅಂತ ಹೇಳ್ಬೋದು. ನನಗೊಬ್ಬ ಡೈರೆಕ್ಟರ್ ಆಗಿ ಇದಕ್ಕಿಂತ ತೃಪ್ತಿ ಇನ್ನೇನು ಬೇಕಿಲ್ಲ. ನನ್ನ ನಂಬಿ ಯಾರೋ ಒಂದಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಫಸ್ಟು ಅವ್ರು ಖುಷಿ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ಡೈರೆಕ್ಟ್ರಿಗೆ ಇರೋವಂಥ ಆಸೆ. ಸೊ ಆ ವಿಷಯದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ ಈ ಸ್ಟೇಜಲ್ಲಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಈ ಕತೆ ಬರೆದಿರೋದು ಡಿ ಸತ್ಯಪ್ರಕಾಶ್ ಅವ್ರದ್ದೇ ಕತೆ. ಅವರು ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಾನು ಅವರು ಒಂದು 15 ವರ್ಷದಿಂದ ಪರಿಚಯ. ಸೊ ಅವ್ರ ಕತೆ ನನ್ನ ಕತೆ ಅವರು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರದಲ್ಲಿ ಇದನ್ನು 2012 ನಾವು ಡಿಸ್ಕಸ್ ಮಾಡಿದಂಥ ಒಂದು ಐಡಿಯಾ, ಅದನ್ನು ಕತೆ ಡಿ ಸತ್ಯಪ್ರಕಾಶ್ ಆ ಕತೆನೇ ಈ ಮಿಲಿಂದಿಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ, ಆ ಕತೆ ಯಾವ ಕತೆ ಮಾಡೋಣ ಅಂತಂದಾಗ ಈ ಐಡಿಯಾ ಚೆನ್ನಾಗಿರುತ್ತೆ ಈ ಹುಡುಗಂಗೆ ಮಾಡಿದ್ರೆ ಅನ್ನೋ ಥರದಲ್ಲಿ ಚೂಸ್ ಮಾಡಿ ವಿ ವರ್ಕ್ ಆನ್ ಇಟ್. ಆ್ಯಂಡ್ ನಂದು ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಇದ್ದಂಗೆ ಇದರಲ್ಲೂ ಅನೂಪ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. 3 ಸಾಂಗ್ ಇದೆ. 3 ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲವಿತ್ ಕ್ಯಾಮ್ರಾಮನ್, ನೀವು ವಿಜುವಲ್ಸ್ ನೋಡ್ಬೋದು. ಇದ್ರಲ್ಲಿ ನಾನು ಒಂದೇನು ಪ್ರಾಮಿಸ್ ಮಾಡ್ತೀನಿ ಅಂದರೆ, ನೀವು ನೆವರ್ ಸೀನ್ ಚಿತ್ರದುರ್ಗದನ್ನು ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ. ಅಂದರೆ ಒಂದು ಚಿತ್ರದುರ್ಗನೇ ಅಷ್ಟು ಗ್ಲಾಮರಾಗಿ ಕಾಣುತ್ತೆ ನಿಮಗೆ ಈ ಊರು ಈ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವಿತ್ತು. ಆ್ಯಂಡ್ ಅಜಯ್ ಕುಮಾರ್ ಎಡಿಟರು, ಸೊ ಅವರು ಅಷ್ಟೇ ತುಂಬ ಸ್ಟೈಲಿಶ್ ಆಗಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರು. ಸ್ಟೆಂಟ್ಸ್ ಬಂದು ವಿನೋದ್ ಮತ್ತು ಅರ್ಜುನ್ ಮಾಸ್ಟ್ರು ಸ್ಟೆಂಟ್ಸ್ ಮಾಡಿದ್ದಾರೆ. ಇದು ನನ್ನ ಟೆಕ್ನಿಕಲ್ ಟೀಮ್. ಆ್ಯಂಡ್ ಕ್ಯಾಸ್ಟಿಂಗ್ ಬಂದರೆ ಅವಿನಾಶ್ ಸರ್ ನಮ್ಮ ರೇಚಲ್ ಅವ್ರ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಾಧು ಸರ್ ಮಿಲಿಂದ್ ಅವ್ರ ಮಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಶೋಭರಾಜ್ ಸರ್ ವಿಲನ್ ಆಗಿ ಮಾಡಿದ್ದಾರೆ. ಆಮೇಲೆ ಭೂಮಿ ಶೆಟ್ಟಿ, ವೀಣಾ ಸುಂದರ್ ಸರ್ ಎಲ್ಲರೂ ಒಂದು ಬಹು ತಾರಾ ಬಳಗ ಇರೋಂಥ ಒಂದು ಪ್ರಾಪರ್ ಫನ್ ಫೀಲ್ಡ್ ಪ್ಯಾಕ್ಡ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನಾನು ಒಂದಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ನಿಮ್ಮ ಕಡೆಯಿಂದ ನನಗೆ ಕ್ವಶನ್ ಇದ್ದರೆ ಕೇಳೋದು.